ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತಿನ ಕರೆಂಟ್ ಅಫೇರ್ಸ್ ನೋಡೋಣ. ಕರ್ನಾಟಕಕ್ಕೆ ಕಾವೇರಿ ನೀರಿನ ಬಗ್ಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ. ಕರ್ನಾಟಕವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ನಿರ್ದೇಶನ ಪಾಲಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡುವಂತೆ CWRC ನಿರ್ದೇಶನ ನೀಡಿತು. ಈ ವಿಚಾರ ಕರ್ನಾಟಕ ತಮಿಳುನಾಡು ನಡುವೆ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನು ಎರಡನೆಯದಾಗಿ ಬ್ಯಾಡ್ಮಿಂಟನ್. ಭಾರತದಲ್ಲಿ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 17 ವರ್ಷಗಳ ಬಳಿಕ ಭಾರತಕ್ಕೆ ಮರಳಿದೆ. ಆಗಸ್ಟ್ 17ರಿಂದ 23ರವರೆಗೆ ನವದೆಹಲಿಯಲ್ಲಿ ಪಂದ್ಯಗಳು ನಡೆಯಲಿವೆ. PV ಸಿಂಧು, ಲಕ್ಷ್ಮಣ್ ಸೇನ್ ಹಾಗೂ ಸಾತ್ವಿಕ್ ಚಿರಾಗ್ ಮೇಲೆ ಭಾರತದ ನಿರೀಕ್ಷೆ ಹೆಚ್ಚಿದೆ. ಮಹಿಳಾ ಹಾಕಿ. ಚೀನಾದ ವಿರುದ್ಧ ಭಾರತಕ್ಕೆ ಡ್ರಾ. ವಿಶ್ವಕಪ್ನ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ಹಾಕಿ ತಂಡ ಚೀನಾದ ವಿರುದ್ಧ 2-2 ಡ್ರಾವನ್ನು ಸಾಧಿಸಿದೆ. ನವನೀತ್ ಮತ್ತು ದೀಪಿಕಾ ಭಾರತದ ಪರ ಗೋಲು ಗಳಿಸಿದರು. ವಿಶ್ವದ 4ನೇ ಶ್ರೇಯಾಂಕದ ಚೀನಾಗೆ ಭಾರತ ಉತ್ತಮ ಪ್ರದರ್ಶನವನ್ನು ನೀಡಿತು. ಭಾರತದ ಆರ್ಥಿಕತೆಗೆ ಬಲ. GDP ಬೆಳವಣಿಗೆ ನಿರೀಕ್ಷೆ ಇದೆ. 2026-27ರ ಮೊದಲ ತ್ರೈಮಾಸಿಕದಲ್ಲಿ ಭಾರತದ GDP 7.3% ಬೆಳೆಯಬಹುದು ಎಂದು ಸಮೀಕ್ಷೆ ಅಂದಾಜಿಸಿದೆ. ದೇಶೀಯ ಬಳಕೆ ಮತ್ತು ಸರ್ಕಾರಿ ಬಂಡವಾಳ ವೆಚ್ಚ ಪ್ರಮುಖ ಕಾರಣಗಳಾಗಿವೆ. ಜಾಗತಿಕ ಆರ್ಥಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕತೆ ಸ್ಥಿರವಾಗಿದೆ. ಇದು ಈ ವಿಡಿಯೋದ ಕೊನೆಯ ಅಂಶವಾಗಿದ್ದು, ಕರ್ನಾಟಕದಲ್ಲಿ AI ಶಿಕ್ಷಣದ ಮಹತ್ವ. ಕರ್ನಾಟಕದಲ್ಲಿ 6ನೇ ತರಗತಿಯಿಂದ AI ಶಿಕ್ಷಣ ಪರಿಚಯಿಸುವ ಯೋಜನೆಯನ್ನು ಘೋಷಿಸಲಾಗಿದೆ. ಶಾಲಾ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಯ ಅರಿವು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ. ರಾಜ್ಯದಲ್ಲಿ AI ಶಿಕ್ಷಣ ಮತ್ತು ತಂತ್ರಜ್ಞಾನ ಕೇಂದ್ರಗಳಲ್ಲೂ ವಿಸ್ತರಿಸುವ ಯೋಜನೆ ಇದೆ. ಇವು ಇವತ್ತಿನ ಸುದ್ದಿಗಳಾಗಿರುತ್ತವೆ. ನಾಳೆಯ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.